ಕರಾವಳಿಯಲ್ಲಿ ಪ್ರಚೋದನೆ ಮಾಡುವುದು ಬಿಜೆಪಿಯವರ ಉದ್ದೇಶ. ವೈಷಮ್ಯ ಬೆಳೆಸಬೇಕೆಂಬುದು ಬಿಜೆಪಿಯವರ ಉದ್ದೇಶ. ಬಿಜೆಪಿಯವರಿಗೆ ಶಾಂತಿ ನೆಲೆಸಿರಬಾರದು. ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಒಂದ್ ಸೈಡ್ ಮಾತ್ರ ಮಾತನಾಡ್ತೀರಾ ನೀವೆಲ್ಲ? ನಂಗೆ ಅರ್ಥ ಆಗೋದಿಲ್ಲ. ಒಂದ್ ಸೈಡ್ ಯಾಕೆ ಮಾತನಾಡ್ತೀರಾ? ಕರಾವಳಿಯಲ್ಲಿ ಪ್ರಚೋದನೆ ಮಾಡೋದು ಬಿಜೆಪಿಯವರ ಉದ್ದೇಶ. ನಿಮ್ಮ ರಾಜಕೀಯ ಏನೇ ಇರಬಹುದು. ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಭಾಗಿಯಾದವರನ್ನ ಒಂದೇ ದಿನದಲ್ಲಿ ಹಿಡಿದು ಹಾಕಿದ್ದಾರೆ. ಯಾವ ಹಿಂಜರಿಕೆಯೂ ಇಲ್ಲದೆ ಎಲ್ಲರನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾತನಾಡಿದರೆ ಕರೆಕ್ಟ್. ಅವೆಲ್ಲ ಮಾತಾಡ್ತೀರಾ, ಒಂದು ಸೈಡೇ ಯಾಕೆ ಮಾತಾಡ್ತೀರಾ ಅಂತ ಪದೇ ಪದೇ. ಮಂಗಳೂರಿನ ಪರಿಸ್ಥಿತಿ ನಿನ್ನೆನೂ ಕೂಡ ಬಿಜೆಪಿಯ ಶಾಸಕ ಒಂದು ಅತ್ಯಂತ ಕೆಟ್ಟ ರೀತಿಯಾಗಿ ಮಾತಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಮತ್ತು ಅವರ ಸಂಘಟನೆಯವರು, ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಏನು ಗೊತ್ತಿಲ್ಲದೇ ಏನು ಪ್ರಚೋದನೆ ಮಾಡಬೇಕು, ಇನ್ನೂ ಹೆಚ್ಚು ವೈಷಮ್ಯ ಬೆಳಿಬೇಕು, ಅಷ್ಟೇ ಉದ್ದೇಶ ಅವ್ರದ್ದು. ಈಗ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಹಿಡಿದಾಕಿದ್ದಾರೆ. ಅದು ಒಂದೇ ದಿವಸದಲ್ಲಿ ಹಿಡಿದಾಕಿದ್ದಾರೆ. ಎಲ್ಲೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ. ಮತ್ತು ವಿ ಸೋಮಣ್ಣವ್ರ ಸ್ಟೇಟ್ಮೆಂಟು ಕೂಡ ನೋಡಿದೆ. ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡದೇ ಹೋದರೆ, ನಿಷ್ಕ್ರಿಯ ಆದರೆ ಅವಾಗ NIA ಬರುತ್ತಿತ್ತು. ನಿಷ್ಕ್ರಿಯ ಪ್ರಶ್ನೆ ಬರಲ್ಲ. ನಾವು ಭಾಳ ಸಕ್ರಿಯವಾಗಿದ್ದೀವಿ. ಇಷ್ಟೆಲ್ಲ ವೇಗವಾಗಿ ತನಿಖೆ ಮಾಡ್ತಾಯಿದ್ದೀವಿ, ಅರೆಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಗೃಹ ಸಚಿವರು ಕೂಡ ಮಂಗಳೂರಿಗೆ ಅವರು ಬಂದಲ್ಲಿ ಸಭೆಯೆಲ್ಲ ಮಾಡಿದ್ರು. ಸೊ ಇಷ್ಟೆಲ್ಲ ಇದ್ದಾಗ ಇಲ್ಲಿ BJPಯವ್ರಿಗೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಶಾಂತಿ ಸ್ಥಾಪನೆ ಆಗಬಾರ್ದು, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು. ಮತ್ತು ಈ ಏನು